ವ್ಯಾಪಾರಕ್ಕೆ ಎಂದು ಬಂದ ಬ್ರಿಟಿಷರು ನಮ್ಮ ದೇಶದ ಸಂಪನ್ಮೂಲವನ್ನು ದೋಚಿ ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದ ಬ್ರಿಟಿಷರು ಕೊನೆಗೆ ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೂ ಬ್ರಿಟಿಷರ ಕಣ್ಣು ಬಿದ್ದಂತಹ ಸಮಯ. ಧಾರ್ಮಿಕ ನಂಬಿಕೆಗಳ ಮೇಲೆ ಆದಂತಹ ದಾಳಿಯಿಂದಾಗಿ ಎಷ್ಟೋ ಭಾರತದ ಪ್ರಾಚೀನ ಕಲೆ, ವಾಸ್ತುಶಿಲ್ಪ, ಸಮುದಾಯಗಳು ನಾಶವಾದಂತಹ ಉದಾಹರಣೆಗಳನ್ನು ನಾವು ಇತಿಹಾಸದ ಪುಟಗಳಲ್ಲಿ ನೋಡಬಹುದು. ದೇಶದ ಸಂಪನ್ಮೂಲವನ್ನ ದೋಚಿದ ಬ್ರಿಟಿಷರು ನಮ್ಮ ದೇಶದ ಧಾರ್ಮಿಕ ಪದ್ಧತಿಯ ಮೇಲೂ ಕೂಡ ಕಣ್ಣು ಬಿದ್ದಂತಹ ಕಾಲ. ಅಂತಹ ಸಂದರ್ಭದಲ್ಲಿ ಧಾರ್ಮಿಕ ಶೋಷಣೆಯಿಂದಾಗಿ ಎಷ್ಟೋ ರಾಜಮನೆತನಗಳು, ಎಷ್ಟೋ ಸಮುದಾಯಗಳು ನಾಶವಾದಂತಹ ಉದಾಹರಣೆಗಳನ್ನು ನಾವು ಇತಿಹಾಸದ ಪುಟಗಳಲ್ಲಿ ನೋಡಬಹುದು. ಇಂತಹ ಸಂದರ್ಭದಲ್ಲಿ ಕೆಲವೊಂದು ಸಂಚಾರಿ ಸಮುದಾಯಗಳು ಕೂಡ ನಾಶವಾದಂತಹ ಉದಾಹರಣೆಗಳನ್ನು ನಾವು ನೋಡಬಹುದು. 1871ರಲ್ಲಿ ಬ್ರಿಟಿಷರು ಕ್ರಿಮಿನಲ್ ಟೈಪ್ಸ್ ಆಕ್ಟ್ ಮೂಲಕ ಸಂಚಾರಿ ಸಮುದಾಯವನ್ನು ತುಳಿಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ಸಂಚಾರಿ ಸಮುದಾಯದಲ್ಲಿ ನಮ್ಮ ಬಂಜಾರ ಸಮುದಾಯವು ಕೂಡ ಒಂದು. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ವಲಸೆ ಹೋಗುವಂತ ಪದ್ಧತಿ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕೆಲಸಕ್ಕೆ ಹೋಗುವಂತ ಪದ್ಧತಿ. ಹಾಗಾಗಿ ಬ್ರಿಟಿಷರ ಕೆಂಗಣ್ಣಿಗೂ ಕೂಡ ಬಂಜಾರ ಸಮುದಾಯ ಪಾತ್ರರಾಗ್ತಾರೆ. ಇಂತಹ ಸಂದರ್ಭದಲ್ಲಿ 1871ರಲ್ಲಿ ಇಂತಹ ಸಂಚಾರಿ ಸಮುದಾಯವನ್ನ ತನ್ನ ಹತೋಟಿಗೆ ತೆಗೆದುಕೊಳ್ಳುವಂತಹ ಉದ್ದೇಶದಿಂದ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನ ಬ್ರಿಟಿಷರು ಇಂತಹ ಸಮುದಾಯಕ್ಕೆ ಕೊಡ್ತಾ ಬರ್ತಾರೆ. ಬಂಜಾರ ಸಮುದಾಯವನ್ನ ಕಾರವಾನ್ ಜನ ಅಂತಾನೂ ಕರೆದ್ರು. ಕಾರವಾನ್ ಜನ ಅಂದ್ರೆ ಎಲ್ಲೇ ಹೋದ್ರೂ ಕೂಡ ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುವಂತಹ ಜನ. ಈ ಬಂಜಾರ ಸಮುದಾಯದ ಮೂಲ ಬಂದು ರಾಜಸ್ಥಾನ ಅಂತ ಹೇಳಲಾಗುತ್ತೆ. ಇವರ ಕುಲ ಕಸುಬು ಬಂದು ವ್ಯಾಪಾರಿಗಳು. ಇವರು ಮೊಘಲರ ಮತ್ತೆ ಬ್ರಿಟಿಷರ ಕಾಲದಿಂದಲೂ ಕೂಡ ವ್ಯಾಪಾರವನ್ನ ಮಾಡಿಕೊಂಡು ಬಂದಂತಹ ಜನ. ಉಪ್ಪು, ದವಸ ಧಾನ್ಯ ಮತ್ತೆ ಮಸಾಲೆ ಪದಾರ್ಥಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಎತ್ತಿನ ಗಾಡಿಯಲ್ಲಿ ಸಾಗಿಸುವಂತ ಕೆಲಸವನ್ನ ಬಂಜಾರ ಸಮುದಾಯ ಮಾಡ್ಕೊಂಡು ಬರ್ತಿರ್ತಾರೆ. ಒಂದು ತಮ್ಮದೇ ಆದಂತಹ ಐತಿಹಾಸಿಕ ಹಿನ್ನೆಲೆಯನ್ನ ಬಂಜಾರ ಸಮುದಾಯ ಹೊಂದಿರುವಂತದ್ದು. ಇವರ ಆಚಾರ ವಿಚಾರ ಆಗ್ಲಿ, ಧಾರ್ಮಿಕ ಪದ್ಧತಿ ಇರಬಹುದು, ಪೂಜಾ ಸಮಾರಂಭಗಳಾಗಿರ್ಬಹುದು, ಜಾತ್ರಾ ಸಮಾರಂಭಗಳಾಗಿರ್ಬಹುದು, ಹೀಗೆ ಕೆಲವೊಂದು ವಿಶೇಷತೆಗಳಿಂದ ತುಂಬಿರುವಂತದ್ದು. ಈ ಸಮುದಾಯವನ್ನ ನಾವು ಬಂಜಾರ, ಲಂಬಾಡಿ ಅಂತಾನು ಕರಿತೀವಿ. ಇವರು ತಾಂಡಗಳಲ್ಲಿ ವಾಸ ಮಾಡುವಂತಹ ಜನ. ಮತ್ತೆ ಇವರು ತಮ್ಮದೇ ಆಡು ಭಾಷೆಯಲ್ಲಿ ಹಲವು ಜಾನಪದ ಗೀತೆಗಳನ್ನ ರಚನೆ ಮಾಡುವಲ್ಲಿ ಇವರು ನಿಪುಣರು. ವ್ಯವಸಾಯಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತಹ ಜನರಲ್ಲಿ ನಮ್ಮ ಬಂಜಾರ ಸಮುದಾಯವು ಕೂಡ ಒಂದು ಅಂತಾನು ಹೇಳ್ಬೋದು. ಇಂತಹ ಈ ಬಂಜಾರ ಸಮುದಾಯವನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶದ ಕೆಲವೊಂದು ರಾಜ್ಯಗಳಲ್ಲಿ ನೋಡಬಹುದು. ಕರ್ನಾಟಕ ಇರಬಹುದು, ತಮಿಳುನಾಡು ಇರಬಹುದು, ಆಂಧ್ರ ಪ್ರದೇಶ, ತೆಲಂಗಾಣ, ಹೀಗೆ ಕೆಲವೊಂದು ರಾಜ್ಯಗಳಲ್ಲಿ ಬಂಜಾರ ಸಮುದಾಯವನ್ನ ನೋಡಬಹುದು. 1739 ಫೆಬ್ರವರಿ 15ರಂದು ನಮ್ಮ ಕರ್ನಾಟಕದ ಸುರಗೊಂಡನಕೊಪ್ಪದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜನ್ಮ ಆಗುತ್ತೆ. ಆಧ್ಯಾತ್ಮಿಕ ಗುರು ಮತ್ತೆ ಸಮಾಜ ಸುಧಾರಕರಲ್ಲಿ ಒಬ್ಬರು. ಬಾಲ್ಯದಿಂದಲೂ ಕೂಡ ಒಂದು ಭಕ್ತಿಯ ಮಾರ್ಗವನ್ನ ಅನುಸರಿಸಿದಂತಹ ಸಂತ. ಇವರು ಬಂಜಾರ ಸಮುದಾಯಕ್ಕೆ ಕೊಟ್ಟಂತಹ ಕೊಡುಗೆಗಳು ಅಪಾರ. ಬಂಜಾರ ಸಮುದಾಯದಲ್ಲಾದಂತಹ ಕೆಲವೊಂದು ಬದಲಾವಣೆಗಳಿಗೆ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಕಾರಣಕರ್ತರಾಗ್ತಾರೆ. ಯಾಕಂದ್ರೆ ಇವರು ಬಂಜಾರ ಸಮುದಾಯದಲ್ಲಿದ್ದಂತಹ ಅಂಕುಡೊಂಕುಗಳು, ಮೂಢನಂಬಿಕೆಗಳು ಮತ್ತೆ ದೈವ ಭಕ್ತಿ ಅಂದ್ರೆ ಹೇಗಿರ್ಬೇಕು, ಪ್ರಾಣಿ ಬಲಿಯನ್ನ ತಡೆಯುವುದರಲ್ಲಿ ಯಶಸ್ವಿ ಪಾತ್ರವನ್ನ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಮಾಡ್ತಾರೆ. ಮತ್ತೆ ಸ್ತ್ರೀ ಮಹಿಳೆಯ ಮೇಲೆ ಆದಂತಹ ದೌರ್ಜನ್ಯಗಳನ್ನು ತಡೆಯುವಲ್ಲಿ, ಹೀಗೆ ಕೆಲವೊಂದು ಸಮಾಜದ ಸುಧಾರಣೆಯಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಪಾತ್ರ ಪ್ರಮುಖವಾದದ್ದು. ಇವರ ಜಯಂತಿಯನ್ನ ನಾವು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಲ್ಲಿ ನಾವು ಆಚರಣೆ ಮಾಡ್ತೀವಿ.
ಮೆರವಣಿಗೆಗಳ ಮೂಲಕ ತಮ್ಮ ಐತಿಹಾಸಿಕ ಹಿನ್ನೆಲೆಯನ್ನು ಸಾರುತ್ತಾ ಮತ್ತು ಹಬ್ಬದ ವಾತಾವರಣವೇ ಸೃಷ್ಟಿಯಾದಂತಹ ದಿನ ಅಂತಲೇ ಹೇಳ್ಬೋದು. ಅಲ್ಲಿ ಜಾನಪದ ಕಲೆ ಮತ್ತು ಕೆಲವೊಂದು ನೃತ್ಯಗಳಿರ್ಬೋದು, ಕೆಲವೊಂದು ಬಂಜಾರ ಸಮುದಾಯದ ಜಾನಪದ ಗೀತೆಗಳನ್ನು ಹಾಡುವುದರ ಮೂಲಕ ನಾವು ಆ ಒಂದು ಜಾಥಾದಲ್ಲಿ ನಾವು ಪಾಲ್ಗೊಳ್ತೀವಿ. ಇಂಥ ವಿಶೇಷವಾದಂತಹ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡಿದ್ದಂತಹ ರೀತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಬಂಜಾರ ಸಮುದಾಯದ ಹಿನ್ನೆಲೆಗಳನ್ನು ಅಲ್ಲಿ ಮೆಲುಕು ಹಾಕುತ್ತಾ ಆ ಒಂದು ಜಾಥಾ ಸಾಗ್ತಾ ಇರುತ್ತೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಂಜಾರ ಬಂಧುಗಳು ಕೂಡ ಸೇರಿರುವಂಥದ್ದು ವಿಶೇಷ. ಇದೇ ಮೊದಲ ಬಾರಿಗೆ ನಮ್ಮ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಲ್ಲಿ ನಮ್ಮ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿರುವಂಥದ್ದು ವಿಶೇಷ. ಇಂಥ ವಿಜೃಂಭಣೆ ಆಚರಣೆಯಲ್ಲಿ ಎಷ್ಟೋ ಸಾಂಸ್ಕೃತಿಕ ಕಲೆಗಳನ್ನು, ಎಷ್ಟೋ ನೃತ್ಯಗಳನ್ನು ನಾವು ನೋಡ್ಬೋದಿತ್ತು. ಹಾಗೆ ಬಂಜಾರ ಸಮುದಾಯದ ಉಡುಪುಗಳು ಅಲ್ಲಿ ಕಂಗೊಳಿಸುವಂತಹ ವಾತಾವರಣ, ಹೀಗೆ ಹಬ್ಬದ ವಾತಾವರಣ, ಜಾತ್ರೆಯ ವಾತಾವರಣ ಸೃಷ್ಟಿಯಾದಂತಹ ರೀತಿ